ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ಸ್ ಏನಪ್ಪ ಅಂದರೆ ನಮ್ಮ ಮನೆಯವರು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗೋಗಿತ್ತು, ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಸ್ವಲ್ಪ ಬೆಳಗ್ಗೆನೇ ಎದ್ದೆ, ನಾನು ಕಾಫಿ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇತ್ತು, ಸ್ವಲ್ಪ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲನೂ. ಎಲ್ಲ ಕೆಲಸ ಎಲ್ಲ ಮುಗೀತು. ಇನ್ನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಎಲ್ಲ ಪೀಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿಗೆ. ಚಪಾತಿಗಂತೂ ಬೆಂಡೆಕಾಯಿ ಪಲ್ಯ ಸೂಪರಾಗಿರುತ್ತೆ. ನಾವು ಯಾವಾಗೂ ಚಪಾತಿ ಮಾಡಿದ್ರೂ ಜಾಸ್ತಿ ಬೆಂಡೆಕಾಯಿ ಪಲ್ಯನೇ ಮಾಡೋದು ನಮ್ಮ ಮನೆಯಲ್ಲಿ. ಅದಕ್ಕೆ ಇವತ್ತು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಎಲ್ಲ ಇವಾಗ ಮಾಡಿದೆಲ್ಲ ಮುಗಿಯಿತು. ನೆಕ್ಸ್ಟು ಚಪಾತಿಗೆ ರೆಡಿ ಮಾಡಬೇಕು. ಅಮ್ಮ ಇವಾಗ ಚಪಾತಿ ಮಾಡ್ತಾಯಿದ್ರು. ಬೆಂಡೆಕಾಯಿ ಪಲ್ಯ ಎಲ್ಲ ಮುಗಿಯಿತು, ಈಗ ಚಪಾತಿ ಮಾಡಿಕೊಡ್ತಾ ಇದ್ದಾರೆ ಅಮ್ಮ. ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ಈಗ ಹೊರಡಿದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಮನೆಯವರು ಮತ್ತು ನಮ್ಮ ಅಜ್ಜಿಯವರು ಕೂಡ ಬಂದಿದ್ದಾರೆ.
ನಾವು ಮನೆ ಬಿಟ್ಟಿದ್ದು 9:30 ಅನಿಸುತ್ತೆ. ಈಗ ಹೊರಡ್ತಾ ಇದ್ದೀವಿ. ಮೈಸೂರು ಕಡೆ ಅಲ್ಲಿ ಹೋಗಬೇಕು ಅಂದ್ಬಿಟ್ಟು ಬೇಗನೆ ಮನೆ ಬಿಟ್ಟಿದ್ದೀವಿ. ಇಲ್ಲಿ ಅಂಗಡಿ ಹತ್ರ ಗಾಡಿ ನಿಲ್ಲಿಸ್ತು. ಏನೋ ನಮ್ಮ ಅಪ್ಪರು ಟೀ ಕುಡಿಬೇಕು ಅಂತಂದರು. ಸರಿ ಅಂದ್ಬಿಟ್ಟು ಅವರು ಟೀ ಕುಡಿಯೋಕ್ಕೆ ಅಂತ ಹೋಗಿದ್ದಾರೆ. ಏನೋ ನಮ್ಮಣ್ಣ ಐಸ್ ತಿನ್ನಬೇಕು ಅಂತಂದರು. ಐಸ್ ತಗೊಬರೋಕ್ಕೆ ನೋಡಿ ತೋರಿಸ್ತಾ ಇದ್ದಾರೆ ನಮ್ಮಣ್ಣ ಯಾವ ಐಸ್ ಬೇಕು ನಿಮಗೆ ಅಂತ. ನನಗೆ ವಡೆ ಇಷ್ಟ. ಇಲ್ಲಿ ಈ ಕಡೆ ಬಂದರೆ ಮದ್ದೂರು ಮಂಡ್ಯ ಅಂತ ಬಂದುಬಿಟ್ರೆ ಈ ಕಡೆ ನಾವು ವಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಅಪ್ಪನಿಗೆ ಹೇಳಿದೆ ವಡೆ ತೊಗೊಬನ್ನಿ ಅಂತ. ನೋಡಿ ವಡೆ ತೊಗೊಬರಕ್ಕೆ ಹೋಗಿದ್ದಾರೆ. ನೋಡಿ ತಂದು ಕೊಡ್ತಾ ಇದ್ದಾರೆ ನಮ್ಮಪ್ಪ. ನನಗೆ ವಡೆ ಅಂದರೆ ತುಂಬ ಇಷ್ಟ. ಈ ಕಡೆ ಬಂದರೆ ಮಾತ್ರ ತಿಂದ್ಬಿಟ್ಟೆ ನಾವು ಬರೋದು. ತುಂಬ ಚೆನ್ನಾಗಿರುತ್ತೆ ವಡೆಯಲ್ಲಿ. ನಮ್ಮಮ್ಮವರು ಎಲ್ಲ ಕಾರಲ್ಲೇ ಕೂತಿದ್ರು ಅಂದ್ಬಿಟ್ಟು ಹಾಗೆ ತಂದು ಕೊಡ್ತಾಯಿದ್ರು ಕಾರ್ಗೇನೆ. ಇವಾಗಂತೂ ಜಾಸ್ತಿನೇ ಬಿಸಿಲು. ಇನ್ನೂ ಟೀ ಮಾಡ್ತಾಯಿದ್ರು. ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮಪ್ಪವರೆಲ್ಲ ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಮ್ಮಣ್ಣ ತಲೆ ಬಗ್ಸ್ಕೊಂಬರ್ತಾ ಇದ್ದಾರೆ. ನೋಡಿ ವಡೆ ತಂದು ಕೊಟ್ಟರು. ವಡೆ ಮತ್ತು ಐಸು ಅಲ್ಲೇ ಕಾರಲ್ಲೇ ಕುತ್ಕೊಂಡು ತಿಂತಾಯಿದ್ವಿ. ನಾವ್ಯಾರು ಟೀ ತರಿಸ್ಕೊಳ್ಳಿಲ್ಲ. ನಾವು ಅಪ್ಪ ಮಾತ್ರ ಕುಡಿದ್ರು. ನಾವು ವಡೆ ಎಲ್ಲ ತರಿಸ್ಕೊಂಡಿದ್ವಲ್ಲ ಅಂದ್ಬಿಟ್ಟು ತಗೊಳ್ಳಿಲ್ಲ. ಈಗ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಸ್ವಲ್ಪ ಮುಂದೆ ಇದೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. Ahora
ಇಲ್ಲಿ ಮೀನಂತೂ ಎಷ್ಟೊಂದಿದ್ದು ಅಂದರೆ ಎಲ್ಲ ಕಡ್ಲೆಪುರಿ ಹಾಕ್ತಾಯಿದ್ರು, ಅದರಿಂದ ಎಲ್ಲ ಒಂದೇ ತಾವು ಬರ್ತಾಯಿತ್ತು ಮೀನು. ₹10 ಕ್ಯಾಮರಾ ಮುಂದೆ ಒಂದು ಕ್ಯಾಮರಾ ₹10 ತಾಬರ್ರವ ಮುಂದೆ ಒಂದು ನೋಡ್ಬೇಕು. ಮಧುರಡೆ ಹಾಗೆ ಮನೆಗೆ ಕಡಲೆಪುರಿ ತಗೋತಾಯಿದ್ರು, ಕಡಲೆಪುರಿ ಚೂಚ ಏನೇನೋ ತಗೋತಾಯಿದ್ರು ಅಮ್ಮ. ಸ್ವೀಟ್ ಯಾವ್ದು ಹಾಕ್ತಮ್ಮ? ಜಿಲೇಬಿ ಏನಾರ ಕೊಡ್ಲಾ? ಬಿಸಿ ಜಿಲೇಬಿ ಏನು ತೊಗೊಂಡು ಒಂದೇ ರೇಟ್ ₹60 ಕಾಲು ಕೆಜಿ. ದೇವಸ್ಥಾನದಲ್ಲಿ ಈಗ ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲರೂ ಈಗ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಮನೆಗೆ.
ಟೈಮ್ ಬೇರೆ ಆಗಿತ್ತು ಅಂದ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಇನ್ನೇನು ಅಂದ್ಬಿಟ್ಟು ಸೊ ಹೋಟ್ಲ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಅಣ್ಣ ನಮ್ಮ ಅಪ್ಪ ಊಟ ತಗೊಬರಕ್ಕೆ ಹೋಗಿದ್ದಾರೆ. ನಾನು ಇಡ್ಲಿ ಸಾಂಬಾರು ವಡೆ ತೊಗೊಂಡಿದ್ದೆ. ನಮ್ಮ ಅಣ್ಣನೂ ಇಡ್ಲಿ ತೊಗೊಂಡಿದ್ರು, ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಅವರೆಲ್ಲ ಒಂದೊಂದು ಐಟಮ್, ಎಲ್ಲರೂ ಒಂದೊಂದು ಐಟಮ್ ತೊಗೊಂಡಿದ್ದೀವಿ ನಾವು. ನಮ್ಮ ಅಜ್ಜಿಗೆ ಅನ್ನ ಸಾಂಬಾರು ತಂದು ಕೊಟ್ಟಿದ್ವಿ. ಊಟ ಈಗ ಎಲ್ಲರದು ಮುಗೀತು. ಈಗ ಮನೆ ಕಡೆ ಹೊರಟಿದ್ದೀವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಹಂಗೆ ಊರಿಂದ ನಮ್ಮ ಅಕ್ಕವ್ರು ಬಂದಿದ್ರು ಹಬ್ಬಕ್ಕೆ ಅಂತ. ನಮ್ಮ ಅಕ್ಕನ ಮಕ್ಕಳಿಗೆ ಬಟ್ಟೆ ತೊಗೋಬೇಕಾಯ್ತು ಅಂದ್ಬಿಟ್ಟು ಅವ್ರನ್ನ ಹಂಗೆ ಬಟ್ಟೆ ಅಂಗಡಿ ಕರ್ಕೊಬಂದ್ವಿ. ನಮ್ಮ ಅಕ್ಕನ ಮಗನಿಗೆ ಬಟ್ಟೆ ತಗೋತಾ ಇದ್ವಿ. ನೋಡಿ, ಅವನು ಯಾವ ಬಟ್ಟೆ ತೋರಿಸಿದ್ರು ಒಪ್ತಾ ಇಲ್ಲ. ಅವನು ಇಷ್ಟಪಟ್ಟಿದ್ದೆ ಅವನು ತಗೋಬೇಕು ಯಾವಾಗೂ ಅಷ್ಟೇ. ಯಾರು ಹೇಳ್ತಾಳೆ ವಿಡಿಯೋ ಹಾಕ್ತಿದ್ದೀನಿ ಅಂತ. ಇಡ್ಲಿ ದೋಸೆ ಚಟ್ನಿ ಈಗ ಹಂಗೆ ಹಬ್ಬಕ್ಕೆ ಸಾಮಾನು ತಗೋತಾ ಇದ್ರು ಅಕ್ಕನೂ ಅಮ್ಮ.